ಹಾಯ್ ಎಲ್ರಿಗೂ ನಮಸ್ಕಾರ. ಇಂದು ಹೊರಸ್ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ಸ್ಪಂದನ ಉಳ್ಕೊಂಡಿದ್ದಾರೆ. ಪಾಪ ಮಾಳೂರವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ನಿಜವಾಗಿಯೂ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗ್ತಿಲ್ಲ. ನನಗೆ ನಿಜವಾಗ್ಲೂ ನಗು ಬರ್ತಿದೆ ಈ ವಿಡಿಯೋ ಮಾಡಬೇಕಂದ್ರೆ. ಸ್ಪಂದನ ಯಾವ ಇದ್ರ ಮೇಲೆ ಹಿಡ್ಕೊಂಡಿದ್ದಾರೆ ಬಿಗ್ ಬಾಸ್ ಅವರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಮನೆಯಿಂದ ಹೊರಗಡೆ ಬಂದಿರೋ ಕಂಟೆಸ್ಟೆಂಟ್ಗಳು ಹೇಳ್ತಾರೆ. ಎಷ್ಟು ಸಲ ಕಾವ್ಯ ಧನುಷ್ ಹೇಳಿದ್ದಾರೆ, ಸಿಕ್ಕಾಪಟ್ಟೆ ಸೋಂಬೇರಿ, ಮನೆ ಕೆಲಸ ಎದ್ದು ಅವಳು ಊಟ ಹಾಕೊಂಡು ತಿನ್ನೋದಕ್ಕೂ ಸೋಂಬೇರಿ ಪಡ್ತಾಳೆ ಅಂತ. ಅದೇ ರೀತಿ ಟಾಸ್ಕಲ್ಲೂ ಇಲ್ಲ. ತುಂಬ ವ್ಯಕ್ತಿತ್ವದಲ್ಲಿ ಒಳ್ಳೆ ಪಾಪ. ಅದ್ರ ಬಗ್ಗೆ ನಾವೇನು ಮಾತಾಡೋದು ಬೇಡ. ತುಂಬ ಒಳ್ಳೆ ಹುಡುಗಿ. ಬಟ್ ಅದಕ್ಕಿಂತ ಚೆನ್ನಾಗಿ ಆಡೋರು ಇದ್ದಾರೆ ಅಂದಾಗ ಪ್ಲೀಸ್ ದಯವಿಟ್ಟು ಕಳಿಸ್ಬಿಡೋದು ಬೆಟರ್ ಅನ್ಸುತ್ತೆ. ಪಾಪ ಏನಾಗುತ್ತೆ ಗೊತ್ತಾ, ಜನಗಳು ಅವ್ರನ್ನ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೆಟ್ಟ ಕೆಟ್ಟ ಕಮೆಂಟ್ಗಳು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಬದಲು ಅವ್ರನ್ನ ಎಲಿಮಿನೇಟ್ ಮಾಡಿಬಿಟ್ಟು ಬಿಗ್ ಬಾಸಲ್ಲಿ ಕಳಿಸ್ಬಿಟ್ರೆ ಇಲ್ಲಿ ಆ ಹುಡುಗಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಎಲಿಮಿನೇಟ್ ಮಾಡಿ ಕಳಿಸಿದ್ರೆ ಅವ್ರು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರ ಪಡ್ಗಳು ಓಕೆ ಅಂತ ಹೋಗಿರೋರು. ಬಟ್ ಈ ಬಿಗ್ ಬಾಸರೇ ಪಾಪ ಜನಗಳಿಂದ ಕೆಟ್ಟ ಬೈಗಳು ಬಯಸೋದಕ್ಕೆ ಅವಳನ್ನ ಟ್ರೋಲ್ ಮಾಡಬೇಕು ಅಂತಲೇ ಈ ಬಿಗ್ ಬಾಸರೇ ಇದು ಮಾಡ್ತಿದ್ದಾರೆ ಅನ್ನೋ ಗೊತ್ತಿಲ್ಲ. ಮನೆ ಮಕ್ಕಳು ಉಳಿಸ್ಕೊಳ್ಳೋದಕ್ಕೋಸ್ಕರ ಮನೆ ಮಕ್ಕಳು ಇದನ್ನೇ ಹಾಳು ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತು. ಜನಗಳು ಅವರು ಇದ್ರಲ್ಲಿ ನೋಡಬೇಕು. ಸೂರಜರು ಇದ್ರಲ್ಲಿ ಹೆಂಗೆ ಮಾಡಿದ್ದಾರೆ ಕೆಟ್ಟ ಕೆಟ್ಟ ಕಮೆಂಟ್ಗಳಂದರೆ ಯಪ್ಪ. ಅದರಲ್ಲೂ ನಾಳೆ ಇವತ್ತು ಮಾಳೂರವ್ರು ಎಲಿಮಿನೇಟ್ ಆಗ್ತಾರಲ್ಲ, ಅವಾಗಂತೂ ನೋಡಬೇಕು, ಸುರಿಮಳೆನೇ ಸುರಿದೋಗಿರುತ್ತೆ ಅವ್ರ ಕಮೆಂಟ್ ಬಾಕ್ಸ್ಗಳಲ್ಲಿ. ಈ ಬಿಗ್ ಬಾಸ್ಗೆ ಏನು ಬುದ್ಧಿ ಇದೆಯಾ ಇಲ್ವಾ ಗೊತ್ತಿಲ್ಲ. ಅದು ಹೆಂಗೆ ಕುಳಿಸ್ಕೊಂಡಿದ್ದಾರೋ ಏನು ಕತೆನೋ ಒಂದು ಗೊತ್ತಾಗ್ತಿಲ್ಲ. ಯಾವ ರೀತಿ ಪ್ರೊಸೆಸ್ ನಡೆದಿದೆ ಅಂತ ಹೇಳೋಣ. ಇವತ್ತು ಯಾವ ಥರ ಪ್ರೊಸೆಸ್ ನಡೀತು ನೆನ್ನೆ ಎಪಿಸೋಡ್ನಲ್ಲಿ, ಧ್ರುವಂತ್, ರಾಶಿಕಾ, ಸೂರಜ್, ಸ್ಪಂದನ ನಿಲ್ಲಿಸ್ಬಿಟ್ಟು ಆ ರಿಂಗ್ ಇದರಲ್ಲಿ ತಿರುಗಿಸ್ಬಿಟ್ಟು ಮೊದಲಿಗೆ ಧ್ರುವಂತನ ಕರ್ಕೋತಾರೆ. ಮತ್ತೆ ಆ ಪ್ರೊಸೆಸಲ್ಲಿ ನಿಲ್ಲಿಸ್ಬಿಟ್ಟು ಮತ್ತೆ 2 ರೌಂಡ್ ಹಾಕ್ಬಿಟ್ಟು ಸೂರಜ್ ನಿಲ್ಕೊಂಡೋಗಿ ಬಜರ್ ಕೂಗ್ತಾರೆ, ಎಲಿಮಿನೇಷನ್ ಮುಗೀತು ಅಂತಾರೆ. ಬಟ್ ಇಲ್ಲಿ ಈಗ ಅವರು 4 ಜನದಲ್ಲಿ ಈಗ ಒಬ್ಬರು ಹೋದರು. ಈಗ ಇನ್ನೂ 3 ಜನ ಇದ್ದಾರೆ, ರಕ್ಷಿತಾ, ಧನುಷ್ ಹಾಗೂ ಮಾಳೂರವರು. ಇವ್ರು 3 ಜನಕ್ಕೊಂದು ಇದೇ ಥರ ಯಾವ್ದಾರು ಒಂದು ಪ್ರೊಸೆಸ್ ಕೊಡ್ತಾರೆ. ಎಲಿಮಿನೇಷನ್ ಆಗೋ ರೀತಿ ಯಾವ್ದಾರು ಒಂದು ಪ್ರೊಸೆಸ್ ಕೊಟ್ಟು ಈಗ ಮಾಳೂರವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಪಾಪ ನನಗೆ ರಕ್ಷಿತನ ಇದನ್ನು ನೆನೆಸ್ಕೊಳಕ್ಕೂ ಆಗ್ತಿಲ್ಲ. ಈಗ ರಕ್ಷಿತಾ ಫುಲ್ಲು ಗೋಳಾಡ್ಬಿಟ್ಟಿರ್ತಾಳೆ. ಇವನು ಸೂರಜ್ ಹೋದಾಗೂ ಕೂಡ ಅಷ್ಟೇ ಹತ್ತಿದ್ಲು ಅವಳು, ಅಳ್ತಿದ್ಲು. ನಂಗೊಂದು ಅರ್ಥ ಆಗಲ್ಲ, ಈ ರಕ್ಷಿತಾಗೆ ಯಾರ್ಯಾರು ಹತ್ತಿರ ಆಗ್ತಾರೋ ಅವರೆಲ್ಲ ಹೋಗ್ತಾ ಇರ್ತಾರೆ ಮನೆಗೆ. ಮಲ್ಲಮ್ಮ ಇರ್ಬೋದು, ಚಂದ್ರಪ್ರಭಾ ಇರ್ಬೋದು, ಈಗ ಸೂರಜ್ ಇರ್ಬೋದು, ಅದೇ ರೀತಿ ಇವ್ರು ಇರ್ಬೋದು, ಅವರು ಮಾಳೂರವ್ರು ಇರ್ಬೋದು. ಪ್ರತಿಯೊಬ್ಬರು ಹೋಗ್ತಾನೆ ಇದ್ದಾರೆ. ಅವಳು ವಾರ ಅಳದೇ ಆಗೋಗಿದೆ ರಕ್ಷಿತಂಗೆ. ಹೋದ ವಾರ ಸುಮ್ಮನೆ, ಆಚೆ ವಾರ ಸುಮ್ಮನೆ ಇದಕ್ಕೆ ಎಲಿಮಿನೇಷನ್ ಪ್ರೊಸೆಸ್ಗೆ ಸೂರಜ್ ಮತ್ತು ಇವ್ರನ್ನೆಲ್ಲ ಮಾಳೂರನ್ನ ಕರ್ಕೊಂಡು ಹೋದಾಗೆ ಅಷ್ಟೊಂದು ಅಳ್ತಿದ್ಲು. ಬಟ್ ಇವತ್ತು ಯಾವ ರೇಂಜಿಗೆ ಅಳ್ತಾಳೋ ಗೊತ್ತಿಲ್ಲ. ಅಳ್ತಾಳೆ, ಏನು ಮಾಡೋಕ್ಕಾಗಲ್ಲ, ಅದು ಬಿಗ್ ಬಾಸ್ ಮನೆ. ಇನ್ನು 2-3 ವಾರ ಇದೆ, ಎಲ್ಲ ಮನೆಯಿಂದ ಆಚೆಗೆ ಬರೋದೆ. ನನಗೆ ಸ್ಪಂದನ ಉಳ್ಕೊಂಡಿರೋದು ನನಗೆ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ, ಮುಂದಿನ ವಾರನಾರ ಕಳಿಸ್ರಪ್ಪ ಪುಣ್ಯಾತುಂಬ್ರ. ಸುಮ್ಮನೆ ನೀವೇಂದಕ್ಕೆ ಆ ಹುಡುಗಿನೂ ಇಟ್ಕೊಂಡು ಆ ಹುಡುಗಿಗೂ ಕೆಟ್ಟ ಹೆಸರು, ನಿಮಗೂ ಕೆಟ್ಟ ಹೆಸರು. ಪಾಪ ಜನಗಳಷ್ಟು ಬಯಸ್ತಿದ್ದಾರೆ, ಕಳಿಸ್ಬಿಡಿ. ಅದರಿಂದ ಇಟ್ಕೊಂಡು ಏನು ಮಾಡ್ತಾರೆ ಪಾಪ. ಚೆನ್ನಾಗಿ ಆಡೋರಿಗೆ ಇದನ್ನ ಕೊಡಿ, ಚಾನ್ಸ್ ಕೊಡಿ. ಮಾಳು ಅಥವಾ ಸ್ಪಂದನ ಆಚೆ ಬಂದು ಸೂರಜ್ ಉಳ್ಕೊಂಡಿದ್ರೆ ಓಕೆ ಆಗ್ತಿತ್ತು. ನೀವು ಸೂರಜ್ ಮಾಳುಂಗೆ ಕಳಿಸ್ಬಿಟ್ಟು ಮಾಳು ಹೋಗಿದ್ದು ನನಗೆ ನಿಜವಾಗ್ಲೂ ಬೇಜಾರಿಲ್ಲ. ಪಾಪ ಅವ್ರೇನೋ ಆಡ್ತಾಯಿರಲಿಲ್ಲ, ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿತ್ವ. ಬಟ್ ಇಲ್ಲಿ ಒಳ್ಳೆ ವ್ಯಕ್ತಿತ್ವದ ಆಟನೇ. ಬಟ್ ನೀನು ಫುಲ್ಲು ಏನೂ ಮಾಡಿದೆ, ನಂದು ಒಳ್ಳೆ ವ್ಯಕ್ತಿತ್ವ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಬಿಗ್ ಬಾಸ್ ಮನೇಲಿ. ಸೊ ಅದಕ್ಕಾಗಿ ಮಾಳೂರು ಹೋಗಿದ್ದು ಬೆಸ್ಟ್ ಅಂತ ನನಗೆ ಅನ್ನಿಸ್ತು. ಪಾಪ ಅವ್ರಿಗೂ ಆಗ್ತಾ ಇರಲಿಲ್ಲ. ಅವ್ರಿಗೆ ಏನು ಮಾತಾಡೋದು, ಸುಮ್ಮನೆ ಜಗಳಕ್ಕೂ ಹೋಗೋಕ್ಕಾಗಲ್ಲ, ಅವರು ಆ ಥರ ವ್ಯಕ್ತಿತ್ವನೂ ಅಲ್ಲ. ಅದಕ್ಕಾಗಿ ಅವ್ರು ಹೋಗಿದ್ದು ಬೆಟರ್ ಅಂತ ನನಗೆ ಅನ್ನಿಸ್ತು. ಹೌದು, ಉತ್ತರ ಕರ್ನಾಟಕದ ಜನ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ. ಬಿಗ್ ಬಾಸ್ ಅವ್ರಿಗೂ ಇಟ್ಕೊಳ್ಳೋದು. ಅವ್ರು ಇನ್ನೊಂಚೂರು ಚೆನ್ನಾಗಿ ಆಡಿದರೆ ನಿಜವಾಗ್ಲೂ ಮಾಳೂರವ್ರನ್ನ ಫಿನಾಲೆಗೆ ಬಿಗ್ ಬಾಸ್ ಅವ್ರು ಕರ್ಕೊಬರ್ತಿದ್ರು. ಬಟ್ ಇವ್ರು ಏನು ಆಡ್ದಲೆ ಅವ್ರಿಗೂ ಈಗ ಕರ್ಕೊಬರೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಕಂಟೆಂಟ್ ಕೂಡ ಕೊಡ್ತಾ ಇರಲಿಲ್ಲ ಅವರು. ಇವ್ರು ನೋಡಿ, ಚಂದನ್ ಶೆಟ್ಟಿ ನೋಡಿ ಗೈಸ್, ಅವರು ಕೂತಲ್ಲೇ ಸಾಂಗ್ಗಳು ರೆಡಿ ಮಾಡ್ತಿದ್ರು. ಎಲ್ಲರೂ ಅಲ್ಲಿ ಬಿಗ್ ಬಾಸ್ ಮೇಲೆ ಇದ್ರಲ್ಲ ಹುಡುಗಿರು, ಎಲ್ಲರ ಮೇಲೂ ಒಂದೊಂದು ಸಾಂಗ್ ಆಡಿದ್ರು. ಆ ಥರ ಟ್ಯಾಲೆಂಟ್ ಬೇಕು ಗೈಸ್. ಇತ್ತೀಚೆಗೆ ಯಾರೋ ಆ ಥರ ಸಿಂಗರ್ಗಳು ಬರ್ತಾನೆ ಇಲ್ಲ. ಹನುಮಂತು ಮಾಡ್ತಿದ್ದ, ಓಕೆ, ಹನುಮಂತನೂ ಓಕೆ. ಬಟ್ ಚಂದನ್ ಶೆಟ್ಟಿ ಅಲ್ಲೇ ತಯಾರಿಸ್ತಿದ್ರಲ್ಲ ಆ ಸಾಂಗ್ಗಳು, ಅದಂತೂ ಬೊಂಬಾಟ್. ಆ ಥರ ಪ್ರತಿಭೆಗಳು ಒಬ್ಬೊಬ್ಬರು ಸಿಂಗರ್ ಬಿಗ್ ಬಾಸ್ ಮನೆಗೆ ಬೇಕು. ಈಗ ಯಾರು ಅಷ್ಟಾಗಿ ಬರ್ತಾನೆ ಇಲ್ಲ. ನಿಮ್ಗೇನು ಅನ್ಸುತ್ತೆ, ಮಾಳೂರು ಹೋಗಿದ್ದು ಸರಿನಾ ಅಥವಾ ತಪ್ಪ? ಮಾಳೂರು ಹೋಗಿದ್ದು ಓಕೆ, ಬಟ್ ಸೂರಜ್ ಸ್ಪಂದನ ಇಳ್ಕೊಂಡಿರೋದು ನನಗೂ ಒಂಥರ ಇದಾಗ್ತದೆ. ಪಾಪ ಆ ಹುಡುಗಿಗೆ ಬಿಗ್ ಬಾಸರೇ ಕೆಟ್ಟ ಹೆಸರು ತಂದ್ಕೊಡ್ತಾರೆ ಅಂತ ನನಗೆ ಅನ್ನಿಸ್ತಿದೆ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.